ಫಸ್ಟ್ ನಾನು ಮೈಸೂರು ಸಿಲ್ಕ್ ಅಂತ ತಗೊಂಡಿದ್ದು ಈ ಒಂದು ನೇರಳೆ ಹಣ್ಣು ಕಲರ್ ಸ್ಯಾರಿ. ಇಂದ ಬ್ಲಿಂಕಿಂಗ್ ಆಗ್ತಿದೆ, ಅದು ಜನರೇಟ್ ಆನ್ ಆದಾಗ ಹಂಗೆ. ಸೊ ಈ ತರ ಮಾರ್ಕ್ ಇರುತ್ತೆ. ಪ್ಯೂರ್ ಅವಾಗ್ಲೇ 3-4 ಇಯರ್ಸ್ ಬ್ಯಾಕ್ ತಗೊಂಡಿರೋದು, ಯೆಲ್ಲೋ ಕಲರ್ದು. ಇದಕ್ಕೆ ಕಾಂಬಿನೇಷನ್. ಸೊ ಇದು 32, ಇದು ಅಷ್ಟೇ 13,000 ಸಮಥಿಂಗು. ಬ್ಯಾಕ್ 2 ಇಯರ್ಸ್ ಆಯ್ತು ಅಂತ ಅನ್ಸುತ್ತೆ ತಗೊಂಡು ಇಟ್ಕೊಂಡಿದ್ದೆ. ಇವಾಗ ತಗೋತೀನಿ ಅಂದ್ರೆ ಹತ್ತತ್ರ 50,000 ಆಗುತ್ತೆ ಇದು. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇವತ್ತು ಈಗ ಆಲ್ರೆಡಿ ನೋಡಿರ್ತೀರಾ ಏನ್ ವಿಷಯ ಅಂತ ಹೇಳಿ, ಸ್ಯಾರಿದು ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿದು ತುಂಬಾ ಜನ ಕ್ವಶನ್ ಕೇಳಿದೀರಾ. ಅದರಲ್ಲಿ ನನಗೆ ಮೈಸೂರು ಸಿಲ್ಕ್ ಸ್ಯಾರಿದು ತುಂಬಾ ಜನ ಕೇಳಿದೀರಾ. ಸೊ ಹಂಗಾಗಿ ನನ್ನ ಹತ್ರ ತೀರಾ ಏನು ಹೇಳ್ಕೊಳ್ಳೋ ಅಂತ ಅದೇನು ಅಷ್ಟು ಇಲ್ಲ. ಸೊ ನನ್ನ ಹತ್ರ ಎಷ್ಟಿದೆ ಅಷ್ಟನ್ನ ತೋರಿಸ್ತೀನಿ ಇವತ್ತು. ಸೊ ಫಸ್ಟ್ ನಾನು ಮೈಸೂರು ಸಿಲ್ಕ್ ಅಂತ ತಗೊಂಡಿದ್ದು ಈ ಒಂದು ನೇರಳೆ ಹಣ್ಣು ಕಲರ್ ಸ್ಯಾರಿ. ಸೊ KSICಲಿ ಇಲ್ಲೇ ತಗೊಂಡಿದ್ದು, ನಮ್ಮ ಚನ್ನಪಣ್ಣದಲ್ಲೇನೆ. ಇದಕ್ಕೆ ನಾನು ಈ ತರ ಬೇಬಿ ಕುಚ್ನ ಕಟ್ಸಿದ್ದೀನಿ. ಅದಾದ್ಮೇಲೆ ಇದು ಸರ್ಗು. ಸೊ ಕಾಂಟ್ರಾಸ್ಟ್ ಏನ್ ತಗೊಂಡಿಲ್ಲ, ನಾನು ಕಾಂಟ್ರಾಸ್ಟ್ ಬ್ಲೌಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಲ್ಯಾವೆಂಡರ್ ಕಲರ್, ಡಾರ್ಕ್ ನೇರಳೆ ಹಣ್ಣು ಕಲರು. ಸೊ ಫಸ್ಟ್ ಸ್ಯಾರಿ ಮೈಸೂರು ಸಿಲ್ಕ್ ಅಂತ ತಗೊಂಡಿದ್ದು ಇದೇನೆ ನಾನು. ದೆನ್ ಸೆಕೆಂಡ್ ಒನ್ ಗ್ರೀನ್, ಮದುದು ಫಂಕ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿರ್ತೀರಾ. ಇದಕ್ಕೂ ನನ್ಗೆ ಯೂಶಲಿ ಕುಚ್ಚಿಗೆಲ್ಲ ಜಾಸ್ತಿ ಅಷ್ಟು ಕ್ರೇಜ್ ಇಲ್ಲ. ಸೊ ಹಂಗಾಗಿ ಎಲ್ಲದಕ್ಕೂ ಆಲ್ಮೋಸ್ಟ್ ಬೇಬಿ ಕುಚ್ಚ ಹಾಕ್ಸೋದು ನಾನು. ಕಾಂಟ್ರಾಸ್ಟ್ ತಗೊಂಡಿರೋದು ರೇರ್, ನಾನು ಎಲ್ಲಾನು ಸೆಲ್ಫೇ ತಗೊಂಡಿರೋದು ಜಾಸ್ತಿ. ಯಾಕಂದ್ರೆ ನನ್ಗೆ ಸ್ವಲ್ಪ ಕಾಂಟ್ರಾಸ್ಟ್ ಆಗಿ ಡಿಫ್ರೆಂಟ್ ಆಗಿ ಹಾಕ್ಬೇಕು ಬ್ಲೌಸ್ನ ಅಂತ ಕ್ರೇಜ್ ಜಾಸ್ತಿ. ಸೊ ಹಂಗಾಗಿ ನಾನು ಕಾಂಟ್ರಾಸ್ಟ್ ಬ್ಲೌಸ್ನ ಸ್ಟಿಚ್ ಮಾಡ್ಕೋತೀನಿ. ಹಂಗಾಗಿ ಅದರಲ್ಲಿ ಕಾಂಟ್ರಾಸ್ಟ್ನ ತಗೊಳಲ್ಲ ಸ್ಯಾರಿ ಆಲ್ಮೋಸ್ಟ್. ಇದು ಸೆಕೆಂಡ್ ಒನ್. ಇದು ಥರ್ಡ್ ಒನ್, ರೆಡ್ ಕಲರ್ ಸ್ಯಾರಿ. ಇದಕ್ಕೂ ಸೇಮ್ ಕುಚ್ಚೆ, ಬೇಬಿ ಕುಚ್ಚೆ. ಸೊ ಇದು ಮದು ಎಂಗೇಜ್ಮೆಂಟ್ ಅಲ್ಲಿ ಹಾಕಿದ್ದೆ, ನೋಡಿರ್ತೀರಾ. ಪ್ರಾಬ್ಲಮ್ ಇಂದ ಬ್ಲಿಂಕಿಂಗ್ ಆಗ್ತಿದೆ, ಅದು ಜನರೇಟ್ ಆನ್ ಆದಾಗ ಹಂಗೆ. ಸೊ ಈ ತರ ಮಾರ್ಕ್ ಇರುತ್ತೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿಗೆ. ಸೊ ಇದು ಒಂದು ಥರ್ಡ್ ಸ್ಯಾರಿ. ಇವಾಗ ವೇರ್ ಮಾಡದೇ ಇರೋದು ಒಂದ್ ಎರಡಿದೆ, ಬಟ್ ಈಗ ಆಲ್ಮೋಸ್ಟ್ ಎಲ್ಲ ವೇರ್ ಮಾಡಿರೋದೇ ತೋರಿಸ್ತಿರೋದು. ಇದು ಅವಾಗ್ಲೇ 3-4 ಇಯರ್ಸ್ ಬ್ಯಾಕ್ ತಗೊಂಡಿರೋದು, ಯೆಲ್ಲೋ ಕಲರ್ದು. ಇದಕ್ಕೆ ಕಾಂಬಿನೇಷನ್ ಇದೆ. ಸೊ ಇದಕ್ಕೂ ಬೇಬಿ ಕುಚ್ಚೆ ಹಾಕ್ಸಿದೀನಿ, ಮತ್ತೆ ರೆಡ್ ಬ್ಲೌಸ್, ಸಾರಿ ಬ್ಲ್ಯಾಕ್ ಬ್ಲೌಸ್ ಐತೆ. ಇದಕ್ಕೆ ಕಾಂಟ್ರಾಸ್ಟ್ ಇದೆ. ಇದು ರಾಮ ಗ್ರೀನ್ ಸ್ಯಾರಿ. ಸೊ ಅವಾಗೆಲ್ಲ ಬರ್ತಿತ್ತು ಗೊತ್ತಾ, ಪ್ಯೂರ್ ಮೈಸೂರು ಸಿಲ್ಕು. ಸೊ ಇದು ನಂದಲ್ಲ, ಇದು ನಮ್ಮ ಮಮ್ಮಿದು, ಬಟ್ ನಾನು ಹಾಕೊಂಡಿದ್ದೀನಿ ಜಾಸ್ತಿ ಟೈಮು. ಇದಕ್ಕೆ ಅವರು ಈ ತರ ಕುಚ್ ಮಾಡ್ಸೋರೆ. ಅವಾಗೆಲ್ಲ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇದೇನೆ. ಇದು ಒಂಥರ ಸಖತ್ ಇಷ್ಟ ನನ್ಗೆ ಕಲರ್. ಸೊ ಇದೇ ಕಲರ್ ಅಲ್ಲಿ ಇಲ್ಲಿ ಸ್ವಲ್ಪ ಇದು ಗಲೀಜು ಮಾಡ್ಬಿಟ್ಟಿದೀನಿ ಒಂದ್ಸರಿ ಹಾಕೊಂಡು ನಾನು. ಇದೇ ಕಲರ್ ಅಲ್ಲಿ ತೀರಾ ಲೈಟ್ ಕಲರ್ದು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದೀನಿ ನಾನು. ಮತ್ತೆ ಇದು ಇವಾಗ ರೀಸೆಂಟ್ಲಿ ವೇರ್ ಮಾಡಿದ್ದೆ ನಾನು ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶದಲ್ಲಿ. ಸೊ ಇದು ಲೈಟ್ ಪೀಚ್ ಪಿಂಕ್ ಕಲರ್ದು. ಇದಕ್ಕೂ ಕಾಂಟ್ರಾಸ್ಟ್ ಬ್ಲೌಸ್ ಹಾಕಿದೀನಿ ನಾನು, ನೋಡಿರ್ತೀರಾ. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕಿದ್ದು, ಇದು ಕೂಡ ಪ್ಯೂರ್ ಸಿಲ್ಕ್. ಇದಕ್ಕೂ ಆಲ್ಮೋಸ್ಟ್ ಬೇಬಿ ಕುಚ್ಚು. ಸೊ ಒಂಥರ ಲೈಟ್ ಪ್ಯಾಚಿ ಗ್ರೀನ್ ಅಂಡ್ ಪರ್ಪಲ್ ಕಾಂಬಿನೇಷನ್ ಅಲ್ಲಿ. ಸೊ ಇದಕ್ಕೆ ಬ್ಲೌಸ್ ಇರ್ಲಿಲ್ಲ, ಎಕ್ಸ್ಟ್ರಾ ಬ್ಲೌಸ್ ತಗೊಂಡು ಸ್ಟಿಚ್ ಮಾಡಿಸಿ ಹಾಕಿದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ.
ಇದು ಅಷ್ಟೇನೆ, ನಮ್ದು ಅಂಗಡಿ ಪೂಜೆಗೆ ಹಾಕೊಂಡಿದ್ದೆ ನಾನು, ಲಾಸ್ಟ್ ಇಯರ್ ತಗೊಂಡಿದ್ದು. ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಅವಾಗ್ಲೇ ಹೇಳ್ದಂಗೆ ನಾನು ಬೇಬಿ ಕುಶ್ನ ಜಾಸ್ತಿ ಲೈಕ್ ಮಾಡೋದು. ಸೊ ಇದು ಅಷ್ಟೇನೆ, ಇದು ಸೆಲ್ಫ್, ಸಾರಿ ಇಲ್ಲ, ಇದಕ್ಕೆ ಬ್ಲೌಸ್ ಬಂದಿದೆ. ಸೇಮ್ ಇದೇ ತರ ಬಾರ್ಡರ್ದೆ ಬ್ಲೌಸ್ ಬಂದಿದೆ ಇದಕ್ಕೆ. ಇದು ಲೈಟ್ ಲ್ಯಾವೆಂಡರ್ ಅಂಡ್ ಸ್ಕೈ ಬ್ಲೂ ನೆವಿ ಬ್ಲೂ ಕಾಂಬಿನೇಷನ್. ಸೊ ಇದಕ್ಕೂ ಕೂಡ ಬ್ಲೌಸ್ ಬಂದು ಸ್ಕೈ ಬ್ಲೂ ಕಲರ್ದು, ಅದಾದ್ಮೇಲೆ ಕುಚ್ ಬಂದು ಬೇಬಿ ಕುಚ್ಚು. ನಂಗೆ ಈ ತರ ಕಲರ್ಸ್ ಸಖತ್ ಇಷ್ಟ. ಇನ್ನು ಆರೆಂಜ್ ಅಂಡ್ ಗ್ರೀನ್ ಬ್ಲ್ಯಾಕ್, ಇದನ್ನ ನೋಡಿರ್ತೀರಾ, ನಮ್ದು ಇನಾಗ್ರೇಷನ್ ಅಲ್ಲಿ ನಾನು ನೈಟ್ ಹುಟ್ಟಿದೀನಿ. ತುಂಬಾ ಜನ ಬ್ಲ್ಯಾಕ್ ಹಾಕಿದೀರಾ ಅಂತ ಹೇಳಿದಿರಾ, ಬಟ್ ತೀರಾ ಪೂರ್ತಿ ಬ್ಲ್ಯಾಕ್ ನ ಪೂಜೆಗೆ ಹಾಕೋ ಕೂರ್ಬಾರ್ದು ಅನ್ನೋದು ಗೊತ್ತು. ಸ್ವಲ್ಪ ಬ್ಲ್ಯಾಕ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ತೀರಾ ಅಷ್ಟೆಲ್ಲ ನಂಬಲ್ಲ. ನಮಗ್ ಏನ್ ಅನ್ಸುತ್ತೆ ಅದನ್ನ ಮಾಡ್ಬೇಕು, ಯಾರೋ ಏನೋ ಹೇಳ್ತಾರೆ ಅನ್ನೋದಕ್ಕೋಸ್ಕರ ಕೇಳ್ಬಾರ್ದು ನಾವು. ಇದಕ್ಕೆ ನಾನು ತುಂಬಾ ಸಿಂಪಲ್ ಆಗಿ ಕ್ರೋಸ ಕುಚ್ಚಲ್ಲಿ ವರ್ಕ್ ಮಾಡಿಸಿದ್ದೀನಿ. ತುಂಬಾ ಜನ ಇದ್ರದ್ದು ಕೋಡ್ ಕೂಡ ಇಸ್ಕೊಂಡ್ರು. ಇಲ್ಲೊಂದು ಕೋಡ್ ಬರುತ್ತೆ, ಅದು ಇದೇ ತರ ಸ್ಯಾರಿ ಬೇಕು ಅಂತ ತರ್ಸ್ಕೊಳಕ್ಕೋಸ್ಕರ ಕೇಳ್ತಾರೆ. ಸೊ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ನಾನು ವೇರ್ ಮಾಡಿದಾಗ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಇದ್ರದ್ದು. ಇದಕ್ಕೆ ಬ್ಲೌಸ್ ಬಂದು ನಾನು 3D ಇತ್ತು, ಬಟ್ ಆದ್ರೆ ನಾನು ಗ್ರೀನ್ ಮಾಡಿಸಿದೀನಿ ಇದಕ್ಕೆ. ನೆಕ್ಸ್ಟ್ ಲೈಟ್ ಲೆಮನ್ ಯೆಲ್ಲೋ, ಇದು ಸೆಲ್ಫ್, ಇದಕ್ಕೂ ಕೂಡ ಬೇಬಿ ಕುಚ್. ಇದಕ್ಕೆ ಕಾಂಟ್ರಾಸ್ಟ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಸೇಮ್ ಬ್ಲೌಸ್ ನ ವೇರ್ ಮಾಡಬಹುದು. ನೆಕ್ಸ್ಟ್ ಲಾಸ್ಟ್ ಒನ್ ಬ್ಲ್ಯಾಕ್ ಕಲರ್ ಸ್ಯಾರಿ. ಮೊನ್ನೆ ತಾನೇ ವೇರ್ ಮಾಡಿದ್ದೆ ನಾನು, ನೋಡಿರ್ತೀರಾ ನಮ್ದು ಫಸ್ಟ್ ಇಯರ್ದು ಆನಿವರ್ಸರಿ ಸೆಲೆಬ್ರೇಷನ್ಗೆ. ಸೊ ಇದು ಬಂದು ಈ ತರ ಗಂಡು ಬೇರೊಂಡ ಡಬಲ್ ಐತೆ, ಸಿಂಗಲ್ದು ಬರುತ್ತೆ ಡಬಲ್ ಬರುತ್ತೆ. ನಾನು ಡಬಲ್ ಇರೋದನ್ನ ತಗೊಂಡಿದ್ದೆ, ಡಿಫ್ರೆಂಟ್ ಆಗಿರುತ್ತೆ ಅಂತ. ಬ್ಲ್ಯಾಕ್ ತಗೋಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ಸೊ ಇದಕ್ಕೆ ಬೇಬಿ ಕುಚ್ ಜೊತೆ ಬ್ಲ್ಯಾಕ್ ಥ್ರೆಡ್ ನ ಆಡ್ ಮಾಡಿ ಸ್ಟೋನ್ ಅಲ್ಲಿ ಮಾಡಿದ್ದಾರೆ ಕುಚ್ನ. ಸೊ ಇದು ಲಾಸ್ಟ್ ಬ್ಲ್ಯಾಕ್. ಇವಾಗ ಎಷ್ಟು ಸ್ಯಾರಿ ಇದೆ ಅನ್ನೋದನ್ನ ಕೌಂಟ್ ಮಾಡೋಣ. ಬ್ಲ್ಯಾಕ್ ಒಂದು ಆಲ್ಮೋಸ್ಟ್ ಇನ್ನೂ ಕಲೆಕ್ಷನ್ಸ್ ತಗೋಬೇಕು ಅಂತ ಅನ್ಕೊಂಡಿದೀನಿ, ನೋಡೋಣ. ಎಲ್ಲೋ ಒಂದು ಆಯ್ತು, ಮತ್ತೆ 3Dದು 3 ಐ ಥಿಂಕ್ 1 ಡಜನ್ ಇರ್ಬೋದು. 4 5 6 7 8 9 10 11 12 ಹಿಂಗೆ. ಬಟ್ ನಂಗೆ ಇದಂತೂ ಸಿಕ್ಕಾಪಟ್ಟೆ ಇಷ್ಟ, ಯಾಕಂದ್ರೆ ಫಸ್ಟ್ ಟೈಮ್ ಮೈಸೂರು ಸಿಲ್ಕ್ ಅಂತ ಲೈಕ್ ನಾನು ಹೋದಾಗ ನನಗೆ ಅಷ್ಟು ಐಡಿಯಾಸ್ ಇರ್ಲಿಲ್ಲ. 6 ಇಯರ್ಸ್ ಬ್ಯಾಕು ನನ್ನ ಕಸಿನ್ ಮದ್ವೆಗೆ ಅಂತ ತಗೊಂಡಿದ್ದು ಇದನ್ನ ನಾನು. ಬಟ್ ಇದನ್ನ ಫಸ್ಟ್ ವರಮಹಾಲಕ್ಷ್ಮಿಗೆ ಹಾಕಿ ಅದಾದ್ಮೇಲೆ ನಾನು 2 ಇಯರ್ಸ್ ಹುಟ್ಟೇ ಇರ್ಲಿಲ್ಲ ಗೈಸ್, ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ. ಅದಾದ್ಮೇಲೆನೆ ಹುಟ್ಟಿದ್ದು ನಾನು, ಆದ್ರೂ ಸ್ವಲ್ಪ ಗಲೀಜ್ ಮಾಡ್ಬಿಟ್ಟಿದ್ದೀನಿ. ಇನ್ನೆಲ್ಲೋ ಕಾಣಿಸ್ತು ಅವಾಗ್ಲೇ. ಸೊ ಡ್ರೈ ಕ್ಲೀನಿಂಗ್ ಕೊಟ್ಟು ಕ್ಲೀನ್ ಮಾಡಿಸ್ಬೇಕು. ಇಲ್ಲಿ ಸೊ ಇಷ್ಟು ಕಾಸ್ಟ್ಲಿ ಸೀರೆ ತಗೊಂಡು, ಸೊ ಇನ್ನೂ ಕೆಲವರು ಕಾಸ್ಟ್ ನ ಕೇಳ್ಬಿಡ್ತೀರಾ, ಸೊ ಅದಕ್ಕೋಸ್ಕರ ಅದನ್ನು ಹೇಳ್ಬಿಡ್ತೀನಿ ನಾನು. ಇದು ಪ್ಯೂರ್ ಆಗಿರೋದ್ರಿಂದ ಐ ಥಿಂಕ್ 30 ಆಗಿತ್ತು ಅಂತ ಅನ್ಸುತ್ತೆ. ಬಟ್ ಅಂದ್ರೆ ನಾನು ಅವಾಗ ತಗೊಂಡಿರೋದಲ್ವ, ಮರ್ತೋಗಿರುತ್ತೆ ನಮ್ಗೆ. ಆಜು ಬಾಜು ಹೇಳಿರ್ತೀನಿ ಅಷ್ಟೇ, ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಇದು ಬಂದು 15. ಸೊ ಇದು 32. ಇದು ಅಷ್ಟೇ 13,000 ಸಮಥಿಂಗು. ಇದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾಸ್ ಇಲ್ಲ.
ಇದು 15. ಇದು ನಾನ್ ತಗೊಂಡಾಗ 29 ಇತ್ತು. ಬಟ್ ಇದು ಅಷ್ಟೇನೆ, ನಾನು ತಗೊಂಡು 3 years ಬ್ಯಾಕ್ ಅಲ್ಲಿ ತಗೊಂಡಿದ್ದು. ಬಟ್ ನಾನು ಇದನ್ನ ವೇರ್ ಮಾಡೇ ಇರ್ಲಿಲ್ಲ. ಇದು ಅಷ್ಟೇ 15,500. ಇದು ಸೇಮ್ 15,000 ಸಮಥಿಂಗ್. ತುಂಬಾ ಕಾಸ್ಟ್ಲಿ ಸ್ಯಾರಿ ಅಂತ ಅಂದ್ರೆ ನನ್ನ ಹತ್ರ ಇರೋದು ಇದೆ ಗೈಸ್, 40+. ಸೊ ಈ ತರ ಪ್ಯೂರ್ ತಗೋತೀನಿ ಅಂದ್ರೆ, ಇವಾಗ ನಾನ್ ತಗೊಂಡಾಗ 40+ ಇತ್ತು, ಇವಾಗ ಇನ್ನೂ ಜಾಸ್ತಿ ಆಗಿದೆ. ಐ ಥಿಂಕ್ 48, 49 ಸಮಥಿಂಗ್ ಆಗಿದೆ ಇದು. ಯಾಕಂದ್ರೆ ಜರಿ ಎಲ್ಲ ಪ್ಯೂರ್ ಆಗಿರೋದ್ರಿಂದ ಗೋಲ್ಡ್ ರೇಟು ಕೂಡ ಜಾಸ್ತಿ ಆಗೈತೆ. ಸೊ ಹಂಗಾಗಿ ನಾನು 1 year ಬ್ಯಾಕ್, 2 years ಆಯ್ತು ಅಂತ ಅನ್ಸುತ್ತೆ ತಗೊಂಡು ಇಟ್ಕೊಂಡಿದ್ದೆ. ಇವಾಗ ತಗೋತೀನಿ ಅಂದ್ರೆ ಹತ್ತತ್ರ 50,000 ಆಗುತ್ತೆ ಇದು. ಸೊ ಬಟ್ ಸೇಮೇ ಬೇಕು ಅಂದ್ರೆ ಅವ್ರಿಗೆ ತರಿಸ್ಕೊಡ್ಲಿಕ್ಕೆ ಕಷ್ಟ. ಇದು ಅಷ್ಟೇ 15,000. 50 ಅಲ್ಲ 15. ಇದು 12,000. ನೀವು ಒಬ್ಬೊಬ್ರೆ ಕಮೆಂಟ್ ಅಲ್ಲಿ ಮೆಸೇಜ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ. ಸೊ ಅದ್ರದ್ದು ಕಾಸ್ಟ್ ಎಷ್ಟು, ಇದ್ರದ್ದು ಕಾಸ್ಟ್ ಎಷ್ಟು ಅಂತ. ಅದಕ್ಕೋಸ್ಕರ ನಾನು ಕಾಸ್ಟ್ ಕೂಡ ಹೇಳ್ಬಿಟ್ಟಿದ್ದೀನಿ. ಸೊ ಇದಿಷ್ಟು ನನ್ನ ಮೈಸೂರು ಸಿಲ್ಕ್ ಸ್ಯಾರಿಯ ಕಲೆಕ್ಷನ್ಸ್. ಸೊ ಇದ್ರಲ್ಲಿ ಏನಾದ್ರು ರಾಂಗ್ ಇದ್ರೆ, ಏನಾದ್ರು ಮಿಸ್ಟೇಕ್ ಇದ್ರೆ ಕ್ಷಮಿಸಿ. ಸೊ ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ನನಗೆ ಹೇಳಿ. ಬಟ್ ಇದು ಸೊ ನೀವು ಕೇಳಿದ್ದಕ್ಕೆ ನನಗೆ ಇವಾಗ ಗೊತ್ತಾಗಿದ್ದು ಕಲೆಕ್ಷನ್ಸ್ ತೋರಿಸ್ಬೇಕು ಸ್ಯಾರಿದು ಅಂತ. ನೆಕ್ಸ್ಟ್ ರೇಷ್ಮೆ ಸ್ಯಾರಿದು ತೋರಿಸ್ತೀನಿ. ಅದಾದ್ಮೇಲೆ ಬ್ಲೌಸ್ದು ಕೂಡ ಯಾವ ತರ ಸ್ಟಿಚ್ ಮಾಡಿಸಿದೀನಿ ಏನು ಅನ್ನೋದನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಅಂಡ್ ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಟ್ರೆ ನಾನು ಅದೇ ತರ ವಿಡಿಯೋನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಿಮ್ ಸಪೋರ್ಟ್ ಅವಶ್ಯಕತೆ ಇದೆ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್. ಥ್ಯಾಂಕ್ ಯು.